ಅಕ್ರಮ ಕಟ್ಟಿಗೆ ವಶ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ದು, ಅವರ ವಿರುದ್ಧ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಲೋಕಾಯುಕ್ತಕ್ಕೆ ದೂರು ನೀಡಲಾಗುವುದೆಂದು ಸಾರ್ವಜನಿಕ ಸೇವಾ ಕೇಂದ್ರದ ಮುಖ್ಯಸ್ಥ ಧೀರಜ್ ತಿನೇಕರ್ ಹೇಳಿದರು. ಅವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣದ ತಿಲಕ್ ಚೌಕದ ದಿಲೀಪ್ ಗುಡಿಗಾರ್ ಎಂಬುವರ ಮನೆ ಹಾಗೂ ಕಾರ್ಖಾನೆಗಳಲ್ಲಿ ಕಳ್ಳ ಸಾಗಾಟ ಮಾಡಿ ತಂದ ಸಾಗವಾನಿ ಹಾಗೂ ಸೀಸಂ ಕಟ್ಟಿಗೆಗಳನ್ನು 40 CFTಗಿಂತ ಹೆಚ್ಚು ದಾಸ್ತಾನು ಇರುವ ಕುರಿತು ಕಳೆದ ಜನವರಿ 16ರಂದು ಶಿರಸಿಯ ಅರಣ್ಯ ಸಂಚಾರಿ ದಳದ RFO ಶಿಲ್ಪಾ ನಾಯ್ಕ್ ಅವರಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕೆ ಬಂದ ಅವರು ಸ್ಥಳೀಯ ಫಾರೆಸ್ಟರ್ ಅವರನ್ನು ಕರೆಸಿಕೊಂಡು ಕಟ್ಟಿಗೆ ಹಿಡಿದು ತನಿಖೆ ಆರಂಭಿಸಿದ್ದಾರೆ. 3 ದಿನಗಳ ನಂತರ FIR ಬಗ್ಗೆ ಕೇಳಿದಾಗ ಮಾಡಿದ್ದೇವೆ ಎಂದಿದ್ದು, FIR ಪ್ರತಿ ಕೇಳಿದರೆ ಕೊಡಲು ನಿರಾಕರಿಸಿದ್ದಾರೆ. ಈ ಬಗ್ಗೆ ಮತ್ತೆ ಕೇಳಿದಾಗ ನಿಮಗೆ ಮಾಹಿತಿ ನೀಡಲು ಸಾಧ್ಯವಿಲ್ಲ, ಬೇಕಾದರೆ ಹಿರಿಯ ಅಧಿಕಾರಿಗಳನ್ನು ಕೇಳಿ ಎಂದು RFO ಜಾರಿಕೊಂಡಿದ್ದಾರೆ. ನಂತರ ಸಂಚಾರಿ ದಳದ DCF ಅವರಿಗೆ ಕೇಳಿದಾಗ ಈ ಪ್ರಕರಣದ ಬಗ್ಗೆ ಅವರಿಗೆ ಮಾಹಿತಿಯೇ ಇರಲಿಲ್ಲ. ಮಾಹಿತಿ ಪಡೆಯುತ್ತೇನೆ ಎಂದ ಅವರನ್ನು ಮಾರನೇ ದಿನ ಸಂಪರ್ಕಿಸಿದರೆ ಸರಿಯಾದ ಉತ್ತರ ನೀಡಲಿಲ್ಲ ಎಂದು ವಿವರಿಸಿದರು. ನಾವು ಪದೇ ಪದೇ ಕೇಳುತ್ತಿರುವ ಕಾರಣಕ್ಕಾಗಿ ನ್ಯಾಯಾಲಯದ ಅನುಮತಿ ಪಡೆದು ಜನವರಿ 20ರ ನಂತರ FIR ದಾಖಲಿಸಿದ್ದಾರೆ. ಕೇವಲ 9 CFT ಮಾತ್ರ ಸಿಕ್ಕಿರುವುದಾಗಿ ಹಾಗೂ ದಿಲೀಪ್ ಗುಡಿಗಾರ್ ಮನೆಯಲ್ಲಿ ಕಟ್ಟಿಗೆ ಸಿಕ್ಕಿದೆ ಎಂದು ನಮೂದಿಸಲಾಗಿದೆ. ಕೇವಲ ಮನೆಯಲ್ಲಿ ಸಿಕ್ಕಿದೆ ಎಂದು ಹೇಳಲಾಗಿದ್ದು, ಕಾರ್ಖಾನೆ ವಿಚಾರವನ್ನೇ ಪ್ರಸ್ತಾಪಿಸಿಲ್ಲ. ಮನೆ ಕಟ್ಟಲು ಇಟ್ಟುಕೊಂಡ ಕಟ್ಟಿಗೆ ಎಂದು ಹೇಳಿ ಅಧಿಕಾರಿಗಳು ಕಟ್ಟಿಗೆಯನ್ನು ಮರಳಿ ನೀಡಿ ಹೋಗಿದ್ದಾರೆ. 40 CFTಗಿಂತ ಹೆಚ್ಚಿನ ಕಟ್ಟಿಗೆ ಇರುವ ಬಗ್ಗೆ ಮಾಹಿತಿ ನೀಡಿದರೂ ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಂಡಿಲ್ಲ. ಕೇವಲ ನಮ್ಮ ಕಣ್ಣಿಗೆ ಬಣ್ಣ ಬಳಿಯುವ ನಿಟ್ಟಿನಲ್ಲಿ ತನಿಖೆ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. 3.50 ಲಕ್ಷ ರೂಪಾಯಿ ಲಂಚ ಪಡೆದು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಕೇಸಿಗೆ ತೆಪೆ ಹೆಚ್ಚುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವ ಧೀರಜ್ ತಿನೇಕರ್, ಸಂಚಾರಿ ದಳದ DCF, RFO ಹಾಗೂ ಸ್ಥಳೀಯ ಫಾರೆಸ್ಟರ್ ವಿರುದ್ಧ ತನಿಖೆ ಆಗಬೇಕು. ಈ ಕುರಿತು ಲೋಕಾಯುಕ್ತ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರು ಮನೆಯಲ್ಲಿ ಅಕ್ರಮವಾಗಿ ಕಟ್ಟಿಗೆ ಸಂಗ್ರಹಿಸಿಟ್ಟುಕೊಂಡಾಗ ಅರಣ್ಯ ಇಲಾಖೆಯವರು ದಾಳಿ ನಡೆಸಿದರೆ, ಅವರಿಗೆ ಲಂಚ ಕೊಟ್ಟು ಕಳುಹಿಸಿದರೆ ಕಟ್ಟಿಗೆ ಸಕ್ರಮವಾದಂತೆ ಎಂಬ ವಿಚಾರವನ್ನು ಈ ಪ್ರಕರಣದ ಮೂಲಕ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಸಾಬೀತು ಮಾಡಿದ್ದಾರೆ ಎಂದು ವ್ಯಂಗ್ಯವಾಡಿದರು. ವಿಚಾರಣೆ ಶುರುವಾಯಿತು. ನಮ್ಮ ಆ ವಿಚಾರಣೆ ವೇಳೆಯಲ್ಲಿ ಆ ಮನುಷ್ಯ ಅವ್ರು ಎಲ್ಲಿದ್ದಾರೋ ಎಲ್ಲರಿಗೂ ನಮ್ಮ ಮನುಷ್ಯನೇ ಹೋಗ್ತಾ ಇದ್ದಾರೆ. ಅಂದರೆ ಅವ್ರ ಜೊತೆಗೇನೆ ಕೆಲವೊಂದಿಷ್ಟು ಮಾಡ್ಕೊಳ್ಳಿಕ್ಕೆ ಆಯ್ತು, ಅವನಿಗೆ ರೆಕಾರ್ಡಿಂಗು ಮಾಡ್ಕೊಂಡ ಎಲ್ಲ ಸ್ವಲ್ಪ ಬಿಟ್ಟ, ಹೆಚ್ಚು ಕಮ್ಮಿ ಬಂದದ್ದು ಇರಲಿ. ಹೋದಾಗ ಇವ್ರು 12ವರೆಯಿಂದ ಕುತ್ಕೊಂಡು ಇದು ಮಾಡಿ ಮಟೀರಿಯಲ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಕೊಟ್ಟು ಅಲ್ಲಿ ಹೋಗಿ ಹಿಡಿದ್ರು. ಹಿಡಿದಾದ ನಂತರ ಮಟೀರಿಯಲ್ ಹಿಡಿದಾದ ನಂತರ ಅದು ಬೇಕಾದ್ರೆ ಫೋಟೋ ತೋರಿಸ್ತೀನಿ ನಿಮಗೆ. ಅಮೌಂಟಿಗೆ ಸೆಟಲ್ಮೆಂಟ್ ಆಯ್ತು. ನನ್ನ ಅಂದಾಜಿಗೆ ಅವ್ರು ಹೇಳೋ ಪ್ರಕಾರ ಅದೇ ಅವ್ರದ್ದೇ ಅಂದರೆ ಆ ಕೆಲಸ ಮಾಡೋರು ಯಾವಾಗ ಹೇಳೋ ಪ್ರಕಾರ 3.5 ಲಕ್ಷ ರೂಪಾಯಿಗೆ ಅಮೌಂಟಿಗೆ ಅವ್ರು ಸೆಟಲ್ಮೆಂಟ್ ಆಗಿ ಹೋಗಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾಗ. ಆದರೆ 19ನೇ ತಾರೀಕು ನಾವು ಫೋನ್ ಗಡಿ ಫೋನ್ ಹೊಡಿತಾನೆ ಇದ್ದಾರೆ. ಮೇಡಮ್ FIR ಆಯ್ತೋ ಇಲ್ಲ, FIR ಮಾಡಿದ್ರೆ ಇಲ್ಲ, FIR ಮಾಡಿದ್ರೆ ಇಲ್ಲ. ಯಾವುದೇ ಕಾರಣಕ್ಕೆ ಇವ್ರು ಹೇಳಿಲ್ಲ, ಇಲ್ಲ ತನಿಖೆಯಲ್ಲಿದೆ, ತನಿಖೆ ಮಾಡ್ತಾ ಇದೆ ಅಂತ. ನಾನು ಮೇಡಮ್ 18ನೇ ತಾರೀಕಿನ ಇನ್ಫಾರ್ಮ್ ಕೊಟ್ಟಾಗ ಮಟೀರಿಯಲ್ ಸಿಕ್ಕದೆ ಅಂತ ಹೇಳ್ತೀವಿ. ಸಿಕ್ಕಾದ ಮೇಲೆ ಇಮಿಡಿಯೇಟ್ ಸಂಜೆವರೆಗಾದ್ರೂ FIR ಆಗಲೇಬೇಕು. ಎಷ್ಟು ಮಟೀರಿಯಲ್ ಸಿಕ್ಕಿದೆಯೋ, ಏನು ಸಿಕ್ಕಿದೆಯೋ ಅಂತೇಳಿ FIR ಆಗಿ ಅದು ಹೆಂಡೋರಿಗೆ ಯಾರು ಕೊಡಬೇಕು ನೀವು ಮಾಡಿ ಕೊಡಬೇಕು. ಯಾರಿಗೆ? ಟೌನ್ ಫಾರೆಸ್ಟ್ರಿಗೆ ಕೊಡಬೇಕು ಅಂತದ್ದು ಪದ್ಧತಿ ಇದೆ. ಸ್ಕ್ವಾಡ್ ಮಾಡ್ಕೊಳ್ಳೋದು, ಹಿಡಿದು FIR ಮಾಡಿ ಕೊಡಬೇಕು. ಆದರೆ ಮೇಡಮ್ ಅವರು ಅದಕ್ಕೆ ಮಾಡಲೇ ಇಲ್ಲ. ಮೇಲಧಿಕಾರಿ ಮಾತ್ರ ಕೊಡ್ರಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಇಡ್ತು. ಆಯ್ತು ಮೇಡಮ್, ಮೇಲಧಿಕಾರಿ ಮಾಡ್ಕೊತಾನೆ DCF ನೋಡಿ ಫೋನ್ ಮಾಡಿದೆ. ಸ್ಕ್ವಾಡ್ DCF ಕೇಳಿದ್ರೆ ಹೆಸರನ್ನ ನಾ ಕೇಳ್ಬೇಕಾದ್ರೆ ಹೇಳ್ತಾನೆ. ಅವ್ರು ಕೇಳಿದ್ರೆ ಇದ್ರ ಬಗ್ಗೆ ವಿಷಯದ ಬಗ್ಗೆ ಮಾಹಿತಿನೇ ಇಲ್ಲ. ಅವ್ರಿಗೆ ಯಾವುದು ದಿಲೀಪ್ ಗುಡಿಗಾರ್ ಬಂದು ಸೀಸ್ ಆಗಿದ್ದ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ. ಸರ್ ಹೆಂಗೆ ಮಾಹಿತಿ ಇಲ್ಲ ಅಂತ ಕೇಳಿದ್ರೆ, ಇಲ್ಲ ನೋಡಿ ಕೇಳ್ತೀನಿ, ನಾನು ಮಾತಾಡಿ ನಿಮಗೆ ರಿಟರ್ನ್ ಮಾಡ್ತೀನಿ ಅಂತ. ರಿಟರ್ನ್ ಮಾಡ್ತೇನೆ ಅಂದವರು 21ನೇ ತಾರೀಕಿಗೆ ರಿಟರ್ನ್ ಮಾಡಿದ್ದಾರೆ. ಇಲ್ಲ ಹಿಂಗೆ ಮಾಡಿದಾರಂತೆ, ನಮಗೆ ಎಲ್ಲ ಇದಾಗದೆ, ಎಲ್ಲ ಸೀಸ್ ಮಾಡಿದ್ದೀವಿ, ಎಲ್ಲ ಮಟೀರಿಯಲ್ ಇದಾಗದೆ, ಮತ್ತು ತಲೆಬಿಸಿ ಮಾಡ್ಕೊಬರ್ತೀವಿ. ಸರ್ ನಾ ಕೇಳ್ತಾ ಇರೋದು ಮಟೀರಿಯಲ್ ಸೀಸ್ ಆದ ಬಗ್ಗೆ FIR ಮಾಡಿದ್ರು ಇಲ್ಲ, ಇಷ್ಟು 2 ಆನ್ಸರ್ ನಂಗೆ ಹೇಳ್ರಿ ಅಂತೇಳಿ 2 ಜನ ಹೇಳಿದ್ದಾರೆ. ಇನ್ಫಾರ್ಮರ್ ನಮಗೆ ನಾವು ಮಾಡಿದ್ವಿ, ಅವು ಬಂದು ತಾನು ಇಲ್ಲಣ್ಣ ಹಿಂಗೆ ನಿಮ್ಗೆ ಬಂದಿದ್ದ, ಯಾರಿಗೆ ಹೇಳಬೇಕು ಅಂತಂದ್ರೆ ಕೊನೆಗೆ ನಾನು ಅಂದೆ, ನೋಡಪ್ಪ ಲೋಕಲ್ ಫಾರೆಸ್ಟ್ ಆದರೆ ಮತ್ತು ಇವರೆಲ್ಲ ದುಡ್ಡಿಗೆ ಆಸೆ ಪಡೋದು, ಅಲ್ಲಿ ಸೆಟ್ಲ್ಮೆಂಟ್ ಮಾಡಿ ಹಾಕ್ಬಿಡ್ತಾರೆ, ದಯವಿಟ್ಟು ಅದು ಮಾಡಬೇಡ. ಶಿಲ್ಪಾ ಮೇಡಮ್ ಅವರು ಒಳ್ಳೆ ವ್ಯಕ್ತಿ, ಯಾಕಂದರೆ ಇಲ್ಲಿ RFO ಕೆಲಸ ಮಾಡೋಗಿದ್ದಾರೆ, ಸ್ಕ್ವಾಡಲ್ಲಿ ಇದ್ದಾರೆ, ಅವರಿಗೆ ಕೊಡುವ, ಅವರೇ ಬರ್ತಾರೆ, ಮತ್ತು ಲಾಸ್ಟ್ ಟೈಮು ಮಾಡಿದಂಥ ಕೆಲವೊಂದು ಇದರಲ್ಲಿ ಹಿಡಿದಿದ್ದಾರೆ ಅಂತೆಲ್ಲ ಹೇಳಿದೆ. ಆಯ್ತಂತ ಒಂದೇ ನಂಬರಿಂದನೇ ನೀನೇ ವಾಟ್ಸಪ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಾಕ್ಬಿಡು, ಯಾವ ಮನೇಲಿ ಎಷ್ಟೆಷ್ಟಿದೆ, ಎಲ್ಲೆಲ್ಲಿದೆ ಹೇಳುವಂಥದ್ದು ಎಕ್ಸಾಕ್ಟ್ ಎಷ್ಟು ಲಾಟ್ ಹೊಡೆದಾರೆ ಅದು ಕೂಡ ನಮ್ಮ ಹತ್ರ ಇದೆ. ಯಾವ ರೀತಿ ಬರ್ಬೇಕು
ಪಂಚನಾಮೆ ಆರೋಪಿತನ ಮನೆಗೆ ಕಟ್ಟಲು ಮಾಡಿದ ಇಟ್ಟಿರುವುದರಿಂದ ಅದನ್ನು ಜಾಮೀನು ನಾ ಕೇಳ್ತಾರೆ 60 ಸೇಫ್ಟಿ ಮಟೀರಿಯಲ್ ಹೋಗ್ಲಿ, ನಮ್ಗೆ ಗೊತ್ತಿಲ್ಲ 50-60 ಎಷ್ಟಿತ್ತು, ಎಷ್ಟೋ ಇತ್ತು. ಒಂದು ತುಂಡು ಹಿಡಿದ್ರು ಕೂಡ ಇವರು ಫೋಟೋ ಹಾಕಿ ಅವ್ನು ನಿಲ್ಲಿಸಿ ಫೋಟೋ ಹೊಡೆದು ಪೇಪರ್ಲಿ ಕೊಟ್ಟು ಎಲ್ಲ ಮಾಡಿ ರವಾನೆ ಮಾಡ್ತಾರೆ. ಅಂಥದ್ದು 60 ಸೇಫ್ಟಿ ಸಿಕ್ಕರೆ ಈ ಮಟೀರಿಯಲ್ನ ಇವತ್ತು ಏನು ಮಾಡ್ದೇ ಬಿಟ್ಟು ಬಂದಿದ್ದಾರಲ್ಲ ಅವ್ರ ಮೇಲೆ ಹಿಂಗೆ ಆರೋಪ ಅದೊಂದು ಪ್ರಕ್ರಿಯೆ ಆಗ್ತದೆ ಸರ್. ಒಂದು ಇಂಡಸ್ಟ್ರಿ ಓಪನ್ ರಿಟರ್ನ್ ಮಾಡ್ಬೇಕಂದ್ರೆ ಇಷ್ಟು ಮಟೀರಿಯಲ್ ಸಿಕ್ಕರೂ ಕೂಡ ಇವರು 9 ಸೇಫ್ಟಿ ಮಟೀರಿಯಲ್ ಹಾಕಿದ್ದಾರೆ ಸರ್. ಇಲ್ಲಿ ಕೇವಲ 9 ಸೇಫ್ಟಿ ಮಟೀರಿಯಲ್ ತೋರಿಸ್ತಾರೆ, ವಾಪಸ್ಸು ತಗೊಳ್ಳಿಲ್ಲ. ಹಾಗಾದ್ರೆ ಈ FIR ಯಾಕೆ ಮಾಡಿದ್ರೆ ಹೇಳಿ ನನ್ನ ಒಂದು ಕ್ವಶನ್. 3.5 ಲಕ್ಷ ರೂಪಾಯಿನ ಅವ್ರನ್ನ ಡೀಲ್ ಮಾಡ್ಕೊಂಡು ಹೋದ್ರು. ಆ ವಿಚಾರವಾಗಿ ನನ್ನ ಹತ್ರ ಅವರು ಸ್ಟೇಟ್ಮೆಂಟ್ ಫಾರೆಸ್ಟ್ ಶರಣು ಅಂತ ಇವ್ರು ಕಣ್ಣಿಗೆ ಬಿದ್ದಾಗಲೂ ಕೂಡ ಶರಣವರಾದರೂ ಅದನ್ನ ಗಮನಕ್ಕೆ ತರಬೇಕಾಯ್ತು, ತಾಲೂಕು ಗಮನಕ್ಕೆ ತರಬೇಕಾಯ್ತು. ಹಾಗಾದ್ರೆ ಶರಣು ಫಾರೆಸ್ಟ್ ನಾ ಕೇಳೋದು ಲೋಕಲ್ ಆಗಿದ್ರೆ ನಾವೇ ಇನ್ಫಾರ್ಮೇಶನ್ ಕೊಡೋದಾದ್ರೆ ಫಾರೆಸ್ಟ್ಗಳ ಕೆಲಸ ಏನಿದೆ ಅಂತ ಕೇಳಬೇಕಾಗ್ತದೆ. ಟೌನಲ್ಲಿ ಅದು ತಿಲಕ್ ಚೌಕ ಅಂತ ಟೌನಲ್ಲಿ ಓಪನ್ ಆಗಿ ಬರ್ತದೆ ಮಟೀರಿಯಲ್. ಹಳ್ಳಿಯಲ್ಲಿ ಏನು ಬಿಡಿ ಹೆಂಗೆ ಆಗ್ತದೆ ಏನೋ ಗೊತ್ತಿಲ್ಲ, ಎಷ್ಟು ಲೋಡ್ ಗಂಟೆ ಹೋಗ್ತದೆ ನಮಗೂ ಗೊತ್ತಿಲ್ಲ. ಬಟ್ ಟೌನಾಗಿ ಬಂದು ಬೀಳ್ತಲ್ರಿ ಮಟೀರಿಯಲ್, ಇದನ್ನು ಕೇಳೋರೆ ಅಲ್ರಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.